ನಮಸ್ಕಾರ ಸ್ನೇಹಿತರೆ, ನೀವು ಇನ್ನೂ ನನ್ನ ಸಾಮಾನ್ಯ ಮಾಹಿತಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ನೀಡಿರುವ ಈ ಪಂಚಮಿತ್ರ ವಾಟ್ಸಪ್ ನಂಬರನ್ನು ಸೇವ್ ಮಾಡಿಕೊಂಡು ಮೊದಲು ನೀವು ನಿಮ್ಮ ವಾಟ್ಸಪ್ನಲ್ಲಿ ಹಾಯ್ ಎಂದು ಟೈಪ್ ಮಾಡಿದ ನಂತರ ಅದನ್ನು ಸೆಂಡ್ ಮಾಡಿದಾಗೆ ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ರಿಪ್ಲೈ ಬರುತ್ತದೆ. ಬಂದ ನಂತರ ನೀವು ನಿಮಗೆ ಯಾವ ಭಾಷೆ ಕಂಫರ್ಟಬಲ್ ಇರುತ್ತೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರುತ್ತದೆ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಳ್ತಿದ್ದೇನೆ. ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಸ್ವಲ್ಪ ಕಾಯಿರಿ. ಅದು ನಿಮ್ಮ ಸ್ಥಳದೊಂದಿಗೆ ಮುಂದುವರಿಸಲು ಕೇಳುತ್ತದೆ. ಯಾವ ಸ್ಥಳ ಅಂತ ಕೇಳುತ್ತದೆ. ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಯಾವುದು ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನ ಸೈಡಲ್ಲಿರುವ ನಂಬರನ್ನು ಹಾಕಿ, 30 ನಂಬರ್ ಹಾಕಿ ಸೆಂಡ್ ಮಾಡಿ. ಸೆಂಡ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಲು ಕೇಳುತ್ತದೆ. ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ತಾಲೂಕು ಸೆಲೆಕ್ಟ್ ಮಾಡೋದು ಅಂತಂದರೆ ಸೈಡಲ್ಲಿರೋ ನಂಬರನ್ನು ಹಾಕಿ ಸೆಂಡ್ ಕೊಟ್ಟ ನಂತರ ರಿಪ್ಲೈ ಬರುತ್ತದೆ. ವೇಟ್ ಮಾಡಿ. ನಂತರ ನಿಮ್ಮ ತಾಲೂಕು ನಂಬರ್ ಹಾಕಿದ ನಂತರ ನೀವು ನಿಮ್ಮ ಗ್ರಾಮವನ್ನು ಕೇಳುತ್ತದೆ. ನಿಮ್ಮ ಗ್ರಾಮ ಅಂತಂದರೆ ನಿಮ್ಮ ಪಂಚಾಯಿತಿಯನ್ನು ಕೇಳುತ್ತದೆ. ಪಂಚಾಯಿತಿ ಸೈಡಲ್ಲಿರೋ ನಂಬರನ್ನು ಹಾಕಿ ಮುಂದಿನ ಪ್ರೊಸೆಸನ್ನು ಮಾಡಿ. ಹಾಕಿದ ನಂತರ ಸ್ವಲ್ಪ ವೇಟ್ ಮಾಡಿ. ಅದು ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಸಲು ಬಯಸುವಿರಾ ಎಂದು ತೋರಿಸುತ್ತದೆ. ನೀವು ನಿಮ್ಮ ಜಿಲ್ಲೆಯನ್ನು ಒಂದು ಸರಿ ನೋಡಿ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯನ್ನು ನೋಡಿ. ಹೌದು ಎಂದಾದರೆ ಹೌದು ಅಂತ ಕೊಡಿ. ಇಲ್ಲಪ್ಪ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಿಮ್ಮ ಹಳ್ಳಿ ಬೇರೆ ಇದ್ದರೆ ಮುಂದುವರಿಸಲು ಇಲ್ಲ ಅಂತ ಅಂದ್ಕೊಡಿ ಮತ್ತು ಮುಂದುವರಿಸಿ. ನಾನು ಹೌದು ಎಂದು ಕೊಡ್ತಿದ್ದೇನೆ. ಹೌದು ಎಂದು ಕೊಟ್ಟಾಗ ನಿಮಗೆ ಅಗತ್ಯವಿರುವ ಮಾಹಿತಿಯನ್ನು ಆಯ್ಕೆ ಮಾಡಿ. ನಿಮಗೆ ಯಾವ ಮಾಹಿತಿ ಬೇಕಾಗಿರುತ್ತೆ ಅದನ್ನು ನೋಡಬಹುದು. ನೀವು ಗ್ರಾಮ ಪಂಚಾಯಿತಿಯ ವಿವರ ಬೇಕಾಗಿತ್ತಪ್ಪ ಅಂದರೆ ಗ್ರಾಮ ಪಂಚಾಯಿತಿ ವಿವರವನ್ನು ಪಡೆದುಕೊಳ್ಳಬಹುದು. ಅಥವಾ ನಿಮಗೇನಾದರೂ ಕುಂದುಕೊರತೆಗಳು ಇದೆ ಅಂತಂತಂದರೆ ಕುಂದುಕೊರತೆಗಳ ಬಗ್ಗೆ ನೋಡಿಕೊಳ್ಬೋದು. ಅಥವಾ ನಿಮಗೆ ಯಾವುದಾದ್ರೂ ಸೇವೆಗಳು ಬೇಕಾಗಿದೆಯಪ್ಪ, ಗ್ರಾಮ ಪಂಚಾಯಿತಿ ಸೇವೆಗಳು ಬೇಕಾಗಿದೆ ಅಂದರೆ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಬಹುದು. ನಾನು ಗ್ರಾಮ ಪಂಚಾಯಿತಿಯ ವಿವರ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ. ಆಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿ ನಿಮಗೆ ಈ ರೀತಿಯಾಗಿ ತೋರಿಸುತ್ತದೆ. ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಭೆಗಳು, ಗ್ರಾಮ ಪಂಚಾಯಿತಿ ಆದಾಯ, ಗ್ರಾಮ ಪಂಚಾಯಿತಿ ಸ್ವಸಹಾಯ ಗುಂಪುಗಳು, ಮಾಹಿತಿ ಹಕ್ಕು ದಾಖಲೆಗಳು, ನಾಗರಿಕರ ಅರ್ಜಿ, ಗ್ರಾಮ ಪಂಚಾಯಿತಿ ಪ್ರೊಫೈಲ್, ಈ ರೀತಿ ಎಲ್ಲವನ್ನು ನೀವು ನಿಮ್ಮ ಮೊಬೈಲಿನಲ್ಲೇ ಚೆಕ್ ಮಾಡಿಕೊಳ್ಳಬಹುದು. ನಾನು ಈಗ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳನ್ನು ಕ್ಲಿಕ್ ಮಾಡ್ತಿದ್ದೇನೆ. ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟಾಗ ಈ ರೀತಿಯಾಗಿ ಅವರ ಎಲ್ಲ ಡೀಟೇಲ್ಸು, ಅವರ ಮೊಬೈಲ್ ನಂಬರು, ಅವರ ಹೆಸರು, ಇದು ನೋಡಿ ಸ್ನೇಹಿತರೆ, ಅವರ ಹೆಸರು, ಅವ್ರ ಮೊಬೈಲ್ ನಂಬರು, ಅವ್ರ ಜಿಮೇಲು, ಅವರು ಜನ್ಮ ದಿನಾಂಕ, ಅವರು ಯಾವ ಹುದ್ದೆಯಲ್ಲಿದ್ದಾರೆ, ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಹುದ್ದೆಯಲ್ಲಿದ್ದಾರೆ, ಎಲ್ಲ ರೀತಿಯಾಗಿ ಬರುತ್ತದೆ ಸ್ನೇಹಿತರೆ. ತುಂಬ ಈಸಿಯಾಗಿದೆ ಸ್ನೇಹಿತರೆ. ನೀವು ಎಲ್ಲರನ್ನು ಚೆಕ್ ಮಾಡಿಕೊಳ್ಳಬಹುದು. ನಿಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಯಾರಿದ್ದಾರೆ ಮತ್ತು ಉಪಾಧ್ಯಕ್ಷರು ಯಾರು, ಬಿಲ್ ಕಲೆಕ್ಟರ್ ಯಾರಿದ್ದಾರೆ ಎಲ್ಲವನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.